ಎಲ್ಲರಿಗೂ ಶುಭೋದಯ. ನಮ್ಮ ಇಂದಿನ ಚಿಂತನ ಕರ್ಮವೀರ ವಾರಪತ್ರಿಕೆಯ ಪಿ. ಸುಧಾ ಅವರ ನುಡಿನಮನ ಲೇಖನ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ. ಹೆಣ್ಣನ್ನು ಪ್ರಕೃತಿಗೆ ಹೋಲಿಸುವುದು ಸಾಮಾನ್ಯ. ಹೆಣ್ಣೊಬ್ಬಳು ಆ ಪ್ರಕೃತಿಯನ್ನು ಮಕ್ಕಳಂತೆ ಲಾಲನೆ ಪಾಲನೆ ಮಾಡುವುದು ಅಸಾಮಾನ್ಯ. ಯಾಕೆಂದರೆ ಒಂದು ಗಿಡ ನೆಟ್ಟು ಅದಕ್ಕೆ ನೀರುಣಿಸಿ ಜಾನುವಾರು ಕಾಟದಿಂದ ಕಾಪಾಡಿ ಹೆಮ್ಮರವಾಗಿಸುವುದು ಅಷ್ಟು ಸುಲಭದ ಕಾರ್ಯವಲ್ಲ. ಅಂತಹ ಕಾರ್ಯಕ್ಕೆ ಟೊಂಕ ಕಟ್ಟಿ ನಿಂತು ಗೆದ್ದವರು ಸಾಲುಮರದ ತಿಮ್ಮಕ್ಕ. ಇತ್ತೀಚೆಗೆ ತಾನೇ ನಿಧನರಾದ 114 ವರ್ಷದ ತಿಮ್ಮಕ್ಕ ಸಾಲುಮರದ ತಿಮ್ಮಕ್ಕನಾದ ಹಾದಿ ಸುಗಮವಾದದ್ದೇನಲ್ಲ. ಒಬ್ಬ ಸಾಮಾನ್ಯ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಎಲ್ಲರಂತೆ ಮದುವೆಯೂ ಆಗಿ ಸಂಸಾರ ಸಾಗಿಸುತ್ತಿದ್ದ ತಿಮ್ಮಕ್ಕನಿಗೆ ಮಕ್ಕಳಾಗದಿದ್ದದ್ದು ಕೊರತೆಯಾಗಿ ಕಾಡಿತ್ತು. ಆದರೆ ಆ ಕೊರಗು ಬರೀ ಖಿನ್ನತೆಯಾಗಿ ದುಃಖದಲ್ಲಿ ಕೊನೆಯಾಗದೆ ಪ್ರಕೃತಿಯ ರೂಪದಲ್ಲೇ ಗಿಡಮರಗಳನ್ನು ಲಾಲಿಸಿ ಪಾಲಿಸುವ ಮೂಲಕ ತಮ್ಮ ತಾಯ್ತನವನ್ನು ಕಂಡುಕೊಂಡರು. 1911 ಜೂನ್ 31 ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದ ತಿಮ್ಮಕ್ಕ ಅವರು ನಂತರ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಅವರೊಂದಿಗೆ ವಿವಾಹವಾಗಿ ಸಾಮಾನ್ಯ ಕಾರ್ಮಿಕರಾಗಿಯೇ ತಮ್ಮ ಜೀವನ ಸಾಗಿಸುತ್ತಿದ್ದರು. ಆದರೆ ಅವರಿಗೆ ಮಕ್ಕಳಾಗದ ಕೊರಗನ್ನು ನೀಗಿಸಿಕೊಳ್ಳಲು ಪ್ರಕೃತಿಯೊಡನೆ ಒಡನಾಟ ಬೆಳೆಸಿಕೊಂಡರು. ಆ ಪರಿಸರ ಪ್ರೀತಿ ಅವರನ್ನು ಪರಿಸರವಾದಿಯಾಗಿ ರೂಪಿಸಿತು. ಆ ಮೂಲಕ ಕನ್ನಡ ನಾಡಿನ ಹೆಮ್ಮೆಯ ಸಾಧಕಿಯಾದರು. ತಿಮ್ಮಕ್ಕನವರು ತಮ್ಮ ಪತಿಯೊಂದಿಗೆ ಸೇರಿ ರಾಮನಗರ ಜಿಲ್ಲೆಯ ಕುದೂರು ಗ್ರಾಮದಿಂದ ಹುಲಿಕಲ್ ಗ್ರಾಮದವರೆಗಿನ ರಾಜ್ಯ ಹೆದ್ದಾರಿ 94ರ ಹಿಕ್ಕೆಲೆಗಳಲ್ಲಿ 385 ಆಲದ ಮರಗಳನ್ನು ನೆಟ್ಟು ಅದಕ್ಕೆ ನೀರೆರೆದು ದನಕರುಗಳಿಂದ ರಕ್ಷಿಸಿ ಪೋಷಿಸಿದರು. 4 ಕಿಲೋಮೀಟರ್ ದೂರದ ಆ ಮರಗಳಿಗೆ 4 ಬಕೆಟುಗಳಿಂದ ನೀರು ಹೊತ್ತು ಸಸಿಗಳಿಗೆ ನೀರುಣಿಸಿದರೆ ಮಾತ್ರವಲ್ಲ, ಕಾವಲು ಕಾದಿದ್ದರು. ಅವರ ತಾಯಿ ಪ್ರೀತಿ ಸಹಸ್ರಾರು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ನೀಡಿದ್ದಲ್ಲದೆ ದಾರಿಹೋಕರಿಗೆ ತಂಪಾದ ನೆರಳನ್ನು ನೀಡಿದೆ. ಅವರು ತಮ್ಮ ನಿರಂತರ ಶ್ರಮದಿಂದ ಸುಮಾರು 8,000 ಮರಗಳನ್ನು ಬೆಳೆಸಿದ್ದು ಅಸಾಮಾನ್ಯ ಸಾಧನೆಯೇ ಸರಿ. ಯಾವುದೇ ಔಪಚಾರಿಕ ಶಿಕ್ಷಣವನ್ನು ಪಡೆಯದ ಅವರು ಯಾವ ಪ್ರತಿಫಲ ಬಯಸದೆ ಮಾಡಿದ ಈ ಪರಿಸರ ಕಾರ್ಯ ಅವರಿಗೆ ದೇಶ ವಿದೇಶಗಳಲ್ಲಿ ಮಾನ್ಯತೆಯನ್ನು ತಂದುಕೊಟ್ಟಿತು. ಅವರ ಕೆಲಸವನ್ನು ಭಾರತ ಸರ್ಕಾರ ಗುರುತಿಸಿತು ಮತ್ತು ಅವರಿಗೆ 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿತು. ಅವರಿಗೆ ಸಂದ ಇತರ ಪ್ರಶಸ್ತಿಗಳು: ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ 1995, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ 1997, ವೀರಚಕ್ರ ಪ್ರಶಸ್ತಿ 1997, ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ 2000, ಗಾಡ್ಫ್ರೇ ಫಿಲಿಪ್ಸ್ ಶೌರ್ಯ ಪ್ರಶಸ್ತಿ 2006, ಹಂಪಿ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿ 2010. ಇವುಗಳಲ್ಲದೆ 2016ರಲ್ಲಿ BBCಯ 100 ಮಹಿಳೆಯರಲ್ಲಿ ಒಬ್ಬರು, ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಗೌರವ ಪ್ರಮಾಣ ಪತ್ರ, ಬೆಂಗಳೂರಿನ ಭಾರತೀಯ ಮರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯಿಂದ ಮೆಚ್ಚುಗೆಯ ಪ್ರಮಾಣ ಪತ್ರ, ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ವಿಶಾಲಾಕ್ಷಿ ಪ್ರಶಸ್ತಿ, ಐ ಅಂಡ್ ಯು ಬೀಯಿಂಗ್ ಟುಗೆದರ್ ಫೌಂಡೇಶನ್ 2017ರಿಂದ ಶೀಶಿಸ್ ಡಿವೈನ್ ಪ್ರಶಸ್ತಿ, ಪರಿಸರ ರತ್ನ ಪ್ರಶಸ್ತಿ, ಗ್ರೀನ್ ಚಾಂಪಿಯನ್ ಪ್ರಶಸ್ತಿ, ವೃಕ್ಷಮಾತಾ ಪ್ರಶಸ್ತಿಗಳು ಸಂದಿವೆ. ಅವರ ಸಾಧನೆಯ ಆದಿಗೆ ಕಾರಣರಾದವರು ಅವರ ಪತಿ. ತಿಮ್ಮಕ್ಕ ತಮ್ಮ ಪತಿ ಜೊತೆ ಸೇರಿ ತಮ್ಮ ಹಳ್ಳಿಯ ಬಳಿಯಿದ್ದ ಆಲದ ಮರಗಳಿಂದ ಸಸಿಗಳನ್ನು ಕಸಿ ಮಾಡಲು ಪ್ರಾರಂಭಿಸಿದರು. ಮೊದಲ ವರ್ಷದಲ್ಲಿ 10 ಸಸಿಗಳನ್ನು ಕಸಿ ಮಾಡಿ ಅವುಗಳನ್ನು ಪಕ್ಕದ ಕುದೂರು ಗ್ರಾಮದ ಬಳಿ 5 ಕಿಲೋಮೀಟರ್ ದೂರದಲ್ಲಿ ನೆಡಲಾಯಿತು. 2ನೇ ವರ್ಷದಲ್ಲಿ 15 ಸಸಿಗಳನ್ನು ಮತ್ತು 3ನೇ ವರ್ಷದಲ್ಲಿ 20 ಸಸಿಗಳನ್ನು ನೆಟ್ಟರು. ದಂಪತಿಗಳು ಸಸಿಗಳಿಗೆ ನೀರುಣಿಸಲು 4 ಕಿಲೋಮೀಟರ್ ದೂರಕ್ಕೆ 4 ಬಕೆಟ್ ನೀರನ್ನು ಹೊತ್ತುಕೊಂಡು ಹೋಗುತ್ತಿದ್ದರು. ಮುಳ್ಳಿನ ಪೊದೆಗಳಿಂದ ಗಿಡಗಳನ್ನು ಜಾನುವಾರುಗಳ ಹಾವಳಿಯಿಂದ ರಕ್ಷಿಸಿದರು. ಅವರು ಸಸಿಗಳನ್ನು ಹೆಚ್ಚಾಗಿ ಮಳೆಗಾಲದಲ್ಲಿ ನೆಡುತ್ತಿದ್ದರು. ಅದರಿಂದ ಗಿಡಗಳಿಗೆ ಬೆಳೆಯಲು ಸಾಕಷ್ಟು ಮಳೆ ನೀರು ಲಭ್ಯವಾಗುತ್ತಿತ್ತು. ಹೀಗೆ ಅವರು ತಮ್ಮ ಪರಿಸರ ಕಾರ್ಯದಲ್ಲಿ ತೊಡಗಿದ್ದರು. ಅವರ ಈ ಸಾಧನೆಯನ್ನು ಗುರುತಿಸಿ ದೇಶದ ಅರಣ್ಯೀಕರಣ ಕಾರ್ಯಕ್ರಮಗಳಿಗೆ ಅವರನ್ನು ಆಹ್ವಾನಿಸಲಾಗುತ್ತಿತ್ತು. 1999ರಲ್ಲಿ ತಿಮ್ಮಕ್ಕ ಮತ್ತು 284 ಮಕ್ಕಳು ಎಂಬ ಸಾಕ್ಷ್ಯಚಿತ್ರವನ್ನು ಅವರ ಕೆಲಸದ ಮೇಲೆ ನಿರ್ಮಿಸಲಾಗಿತ್ತು ಮತ್ತು ಅದು 2000ದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನ ಕಂಡಿತ್ತು. 2016ರಲ್ಲಿ ಸಾಲುಮರದ ತಿಮ್ಮಕ್ಕ ಅವರನ್ನು ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ವಿಶ್ವದ ಅತ್ಯಂತ ಪ್ರಭಾವಶಾಲಿ ಮತ್ತು ಸ್ಫೂರ್ತಿದಾಯಕ ಮಹಿಳೆಯರಲ್ಲಿ ಒಬ್ಬರೆಂದು ಪಟ್ಟಿ ಮಾಡಿತ್ತು. ಎಲ್ಲ ಕೇಳುಗ ಬಂಧುಗಳಿಗೆ ವಂದನೆಗಳು. ಕೆ. ರಾಮಚಂದ್ರ, ಸಾಹಿತ್ಯ ಪರಿಚಾರಕ.